ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ನಾನು ನಿಮ್ಮ ಲಾವಣ್ಯ. ವಾತಾವರಣ ಎಷ್ಟು ಚೆನ್ನಾಗಿದೆ ಅಲ್ಲ. ಹನಿ ಹನಿ ಮಳೆ ಬರ್ತಿತ್ತು, ಚಳಿ ಆಗ್ತಾಯಿತ್ತು. ಅದಕ್ಕಂತ ಒಂದು ಪರ್ಫೆಕ್ಟು ರಸಮ್ ಮಾಡೋಣ ಅಂತ ಬಂದೆ. ಒಂದೇ ಟೊಮೆಟೊ ಇದ್ದರೆ ಸಾಕು ಆಯಿತಾ. ಇದಕ್ಕೆ ರಸಮ್ಗೆ ಜಾಸ್ತಿ ಏನು ಟೊಮೆಟೊ ಬೇಕಾಗಲ್ಲ. ಸೊ ಆವಾಗಲೇ ತೋರಿಸಿದ ಸೈಜ್ ಟೊಮೆಟೊಲ್ಲಿ ನಾನು ಅರ್ಧ ಟೊಮೆಟೊ ಕಟ್ ಮಾಡ್ಕೊಂಡಿದ್ದೀನಿ, 2 ಖಾರ ಮೆಣಸಿನ್ಕಾಯಿ, 2 ಹಸಿಮೆಣಸಿನ್ಕಾಯಿ, ಜೊತೆಗೆ ಎಷ್ಟು ಬೆಳ್ಳುಳ್ಳಿ ಬೇಕೋ ಅಷ್ಟು ಬೆಳ್ಳುಳ್ಳಿ. ಆಮೇಲೆ ಸ್ವಲ್ಪ ಜಾಸ್ತಿನೇ ಜೀರಿಗೆ ಹಾಕಿ ಚೆನ್ನಾಗಿರುತ್ತೆ. ಸೊ ಇದು ಜೀರಿಗೆ ಮತ್ತು ಪೆಪ್ಪರ್ ರಸಮ್. ಅದಾದಮೇಲೆ ಖಾರಕ್ಕೆ ತಕ್ಕಷ್ಟು ಪೆಪ್ಪರ್ ಹಾಕಿ. ಆಲ್ರೆಡಿ ಮೆಣಸಿನ್ಕಾಯಿ ಇರುತ್ತೆ, ಬಟ್ ತುಂಬ ಖಾರ ಬೇಕು ಅನಿಸಿದ್ರೆ ಸ್ವಲ್ಪ ಜಾಸ್ತಿ ಪೆಪ್ಪರ್ ಹಾಕಿ ಅಷ್ಟೇ. ಸೊ ಇದನ್ನೆಲ್ಲ ಹಾಕ್ಕೊಂಡಾದ್ಮೇಲೆ ಒಂದು ನಿಂಬೆಹಣ್ಣು, ಚಿಕ್ಕ ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣು ತೊಗೊಳ್ಳಿ, ಹುಣಸೆಹಣ್ಣನ್ನ ಹಾಕ್ಕೊಳ್ಳಿ. ಇವಾಗ ಮಿಕ್ಸಿ ಜಾರಿಗೆ ಕೊತ್ತಂಬರಿ ಮತ್ತು ನಾವೇನೇನೆಲ್ಲ ಇಟ್ಕೊಂಡಿದ್ವಲ್ಲ ಅದನ್ನೆಲ್ಲ ಹಾಕ್ಕೊಂಡು ರುಬ್ಕೊಳ್ಳೋಣ. ಸೊ ಸಾಂಬಾರು ಮಾಡಲಿಕ್ಕೆ ಒಂದು 2 ಸ್ಪೂನ್ ಎಣ್ಣೆ, ಸಾಸಿವೆ, ಜೀರಿಗೆ ಮತ್ತು ಕರಿಬೇವು. ಆಮೇಲೆ ಆವಾಗಲೇ ಇನ್ನೊಂದು ಅರ್ಧ ಟೊಮೆಟೊ ಉಳಿಸ್ಕೊಂಡಿದ್ದೀಯಲ್ಲ, ಆ ಅರ್ಧ ಟೊಮೆಟೊನ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಇದಕ್ಕೆ ಹಾಕ್ಕೊತಾ ಇದ್ದೀನಿ. ಟೊಮೆಟೊ ಹಾಕಿದ್ಮೇಲೆ ನಾವೇನು ರುಬ್ಕೊಂಡಿದ್ವಲ್ಲ ಆ ಮಸಾಲಾನ ಹಾಕಿ ಒಂದು 2 ನಿಮಿಷ ಫ್ರೈ ಮಾಡಿ. 2 ನಿಮಿಷ ಅಲ್ಲ, ಒಂದು 30 ಸೆಕೆಂಡ್ಸ್ ಫ್ರೈ ಮಾಡಿ. ಅದಾದಮೇಲೆ ಎಷ್ಟು ಬೇಕು ಅಷ್ಟು ನೀರನ್ನ ಹಾಕ್ಕೊಬೇಕು. ಸೊ ಇವಾಗ ಉಪ್ಪನ್ನು ಆ್ಯಡ್ ಮಾಡಿಕೊಂಡು ನಿಮಗೇನಾದರೂ ಇಲ್ಲಿ ಹುಳಿ ಕಮ್ಮಿ ಅಂತ ಅನಿಸ್ತಿದೆ ಅಂತಂದರೆ ನೀವು ಸ್ವಲ್ಪ ಹುಣಸೆಹಣ್ಣನ್ನು ನೆನೆಸಿಟ್ಟು ಹುಣಸೆಹಣ್ಣು ಹುಳಿನ ಅದರೊಳಗಡೆ ಹಾಕ್ಕೋಬೋದು. ಟ್ರಸ್ಟ್ ಮೀ, ಸಾಂಬಾರು ತುಂಬ ಚೆನ್ನಾಗಿರುತ್ತೆ. ಈ ವೆದರ್ಗಂತೂ ಇದು ಪರ್ಫೆಕ್ಟ್ ಸಾಂಬಾರು ಆಯಿತಾ. ಅಷ್ಟೇ, ನಮ್ಮ ರಸಮ್ ರೆಡಿ, ಪರ್ಫೆಕ್ಟ್ ಫಾರ್ ರೈನಿ ಸೀಸನ್. ಅದಾದಮೇಲೆ ಸ್ವಲ್ಪ ಪೇಂಟಿಂಗ್ ಮಾಡಿದೆ, ಚೆಂದ ಬಂದಿದೆ ಅಲ್ಲ ಎಲ್ಲ. ಎಷ್ಟು ಚೆಂದ ಮಳೆ ಬರ್ತಾಯಿತ್ತು ಗೊತ್ತಾ. ನಂಗೆ ಅದಕ್ಕೋಸ್ಕರ ಏನಾದರೂ ಬಿಸಿ ಬಿಸಿ ತಿನ್ಬೇಕು ಅನಿಸ್ತಾಯಿತ್ತು. ನನ್ನ ತಲೆಗೆ ಅವಾಗ ಬಂದಿದ್ದೆ ವೆಜ್ ಮೋಮೋಸ್. ನೋಡ್ತಾ ಇದ್ದೀರಲ್ಲ ಎಷ್ಟು ಕ್ಯೂಟಾಗಿ ಚೆನ್ನಾಗಿದೆ. ಸೊ ಅದನ್ನು ಮಾಡೋಣ ಬನ್ನಿ. ಮೊದಲಿಗೆ ಮೈದಾ ಹಿಟ್ಟು, ಅದಕ್ಕೆ ಸ್ವಲ್ಪ ಉಪ್ಪು, ಎಣ್ಣೆ, ನೀರು ಹಾಕ್ಕೊಂಡು ಚೆನ್ನಾಗಿ ನಾದ್ಕೋಬೇಕು. ತೀರಾ ತೆಳ್ಳಗೂ ಅಲ್ಲ, ತೀರಾ ಗಟ್ಟಿಯಾಗೂ ಅಲ್ಲ, ಆ ಥರ ಕಲಸಿಟ್ಕೊಂಡು ಅದ್ರ ಮೇಲೆ ಒಂದು ಪ್ಲೇಟ್ ಮುಚ್ಚಿ ಒಂದು 1/2 hour ಬಿಟ್ಬಿಡೋಣ. ಇದು ನೆನೆಯೋ ಅಷ್ಟರಲ್ಲಿ ನಾವು ಒಂದು 3 ಟೊಮೆಟೊನ ಚೆನ್ನಾಗಿ ಸುಟ್ಕೊಂಡು ಸ್ಟವ್ ಮೇಲೆ ಅದನ್ನು ಸಪ್ರೇಟಾಗಿ ಇಡೋಣ. ಸ್ವಲ್ಪ ಆರಕ್ಕಂತ ಬಿಡೋಣ. ಇದು ಆರುವಾಗ ಸ್ವಲ್ಪ ನೀರಿಗೆ ಬ್ಯಾಡಗೆ ಮೆಣಸಿನ್ಕಾಯಿ ಅಥವಾ ಖಾರದ ಮೆಣಸಿನ್ಕಾಯಿ ಯಾವುದಾದ್ರೂ ಹಾಕ್ಕೊಂಡು ಚೆನ್ನಾಗಿ ಅದು ಕುದಿ ಬರೋವರೆಗೂ ಇಟ್ಟು, ಇಲ್ಲಿ ಅಷ್ಟೊತ್ತಲ್ಲಿ ನಮಗೆ ಟೊಮೆಟೊ ಆರಿರುತ್ತೆ, ಅದ್ರ ಸಿಪ್ಪೆನೆಲ್ಲ ಪೀಲ್ ಮಾಡಿಕೊಂಡು ನಾವು ಮಿಕ್ಸಿ ಮಾಡ್ಕೊಳ್ಳೋಣ. ಸೊ ಫಸ್ಟ್ ಮಿಕ್ಸಿಗೆ ಹಾಕ್ಕೊತಾ ಇದ್ದೆ ನಾನು, ಸ್ವಲ್ಪ ಕ್ಲಮ್ಸಿ ಬಿದ್ದೋಯ್ತು. ಅದಾದಮೇಲೆ ಮೆಣಸಿನ್ಕಾಯಿ, ಕೊತ್ತಂಬರಿ ಮತ್ತು ಹಸಿಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ. ಇಲ್ಲಿ ನಾನು ಒಂದು ಫುಲ್ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಬೆಳ್ಳುಳ್ಳಿ ಇದ್ದಷ್ಟು ಚೆನ್ನಾಗಿರುತ್ತೆ. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ಸಕ್ಕರೆ. ಇದನ್ನು ಚೆನ್ನಾಗಿ ರುಬ್ಕೊಳ್ಳಿ, ನೀರು ಹಾಕೋಬೇಡಿ, ಹಾಗೆ ರುಬ್ಕೊಳ್ಳಿ. ಇದೇ ಕನ್ಸಿಸ್ಟೆನ್ಸಿಲಿ ಬರುತ್ತೆ, ಯಾಕಂದರೆ ಟೊಮೆಟೊಲಿ ಜ್ಯೂಸ್ ಇರುತ್ತಲ್ಲ, ಅದಕ್ಕೋಸ್ಕರ. ನೀವೇನಾದರೂ ಅದನ್ನು ಲಾಂಗಾಗಿ ಇಡ್ತಿದ್ದೀರಾ ಅಥವಾ ಹಸಿ ವಾಸನೆ ಅನಿಸಿದ್ರೆ ಈ ಥರ ಅದನ್ನು ಚೆನ್ನಾಗಿ ಕುದಿಯೋಕ್ಕೆ ಬಿಡಿ. ಸ್ವಲ್ಪ ಎಣ್ಣೆ ಹಾಕಿ ಪ್ಯಾನ್ ಮೇಲೆ ಅದನ್ನು ಕುದಿಯೋಕ್ಕೆ ಬಿಟ್ಟರೆ ಸಾಕು. ಇವಾಗ ನಮ್ಮ ಹೀರೋ ಆಫ್ ದ ಮೋಮೋಸ್ ಸ್ಟಫಿಂಗ್ಸ್ನ ರೆಡಿ ಮಾಡ್ಕೊಳ್ಳೋಣ. ನಾನು ಎಲ್ಲ ವೆಜ್ಜಸ್ನ ಚಾಪರಲ್ಲಿ ಕಟ್ ಮಾಡಿಕೊಂಡೆ, ಸ್ವಲ್ಪ ಕೆಲಸ ಬೇಗ ಆಗಲಿ ಮತ್ತು ತುಂಬ ಸಣ್ಣದಾಗಿ ಬರುತ್ತೆ ಅಂತ. ಸೊ ಇವಾಗ ಒಂದು ಪ್ಯಾನಿಗೆ ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ಹಾಕ್ಕೊಂಡು ನಿಮ್ಗೆ ಇಷ್ಟ ಆಗಿರೋ ವೆಜ್ಜಸ್ನೆಲ್ಲ ಹಾಕ್ಕೋಬೋದು. ನಾನಿಲ್ಲಿ ಈರುಳ್ಳಿ, ಕ್ಯಾರೆಟ್ ಮತ್ತು ಎಲೆಕೋಸನ್ನ ತೊಗೊಂಡಿದ್ದೀನಿ. ಎಂತ ಗೊತ್ತಾ, ಏನೇ ಮಿಸ್ ಮಾಡಿದ್ರು ಎಲೆಕೋಸನ್ನ ಮಾತ್ರ ಮಿಸ್ ಮಾಡಬೇಡಿ ವೆಜ್ ಮೋಮೋಸ್ಗೆ. ಇದೊಂಥರ ಟೇಸ್ಟ್ ಎನ್ಹಾನ್ಸರ್ ಥರ ವೆಜ್ ಮೋಮೋಸ್ಗೆ. ಸೊ ಎಲ್ಲನೂ ಬಾಡಿಸ್ಕೊಂಡ್ಮೇಲೆ ಸ್ವಲ್ಪ ಹೊತ್ತು ಪ್ಲೇಟ್ ಮುಚ್ಚಿಬಿಡಿ. ಅದಾದಮೇಲೆ ಇದಕ್ಕೆ ನಿಮ್ಗೆ ಏನೇನು ಮಸಾಲ ಇಷ್ಟ ಅದನ್ನೆಲ್ಲ ಆ್ಯಡ್ ಮಾಡ್ಕೋಬೋದು. ಸೊ ನಾನಿಲ್ಲಿ ಖಾರದ ಪುಡಿ, ಸ್ವಲ್ಪ ಧನಿಯಾ ಪೌಡರ್, ಚಾಟ್ ಮಸಾಲ, ಜೊತೆಗೆ ಮೇನ್ ಏನು ಗೊತ್ತಾ, ನಾನಿಲ್ಲಿ ಪಾವ್ ಭಾಜಿ ಮಸಾಲ ಹಾಕ್ಕೊಂಡಿದ್ದೀನಿ. ಟ್ರಸ್ಟ್ ಮೀ, ಟೇಸ್ಟ್ ಸಖತ್ತಾಗಿರುತ್ತೆ ಆ್ಯಕ್ಚುಲಿ. ನೀವು ಒಂದ್ಸರಿ ಟ್ರೈ ಮಾಡಿ ಆಯಿತಾ. ಪಾವ್ ಭಾಜಿ ಮಸಾಲಾನ ಈ ಥರ ಚಾಟ್ಸ್ಗೆಲ್ಲ ಹಾಕ್ಕೊಳ್ಳಿ, ಬಟ್ ಟೇಸ್ಟ್ ಸಖತ್ತಾಗಿರುತ್ತೆ. ಸೊ ನಮ್ಮ ಸ್ಟಫಿಂಗ್ಸ್ ರೆಡಿ.
ನಾವು ಆವಾಗಲೇ ಕಲಸಿಟ್ಟ ಮೋಮೋಸ್ನ ಸೇಮ್ ಚಪಾತಿ ಥರನೇ ಲಟ್ಟಿಸ್ಕೊಳ್ಳಿ. ಮಣೆ ಹಾಕೋ ನಂತರನೇ ಡ್ಯಾನ್ಸ್ ಆಡ್ತಾ ಇದೆ, ಡೋಂಟ್ ಮೈಂಡ್ ಆಯಿತಾ. ಸೊ ಅದನ್ನು ಬಿಟ್ಟು ನಾನು ಇಲ್ಲೇ ಲಟ್ಟಿಸ್ಕೊಂಡೆ ಕ್ಲೀನ್ ಮಾಡಿಕೊಂಡು. ಶೇಪೆಲ್ಲ ತಲೆ ಕೆಡಿಸ್ಕೊಂಬಿಡಿ, ಯಾವ ದೇಶ ಬಂದರೂ ಪರವಾಗಿಲ್ಲ. ಸೊ ಅದು ಬಂದಾದಮೇಲೆ ಸ್ವಲ್ಪ ದೊಡ್ಡದಾಗಿ ಲಟ್ಟಿಸ್ಕೊಳ್ಳಿ. ಸೊ ಈ ಥರ ಒಂದು ಬೌಲ್, ಸ್ವಲ್ಪ ಶಾರ್ಪ್ ಇರೋ ಬೌಲಲ್ಲಿ ಈ ಥರ ನೀವು ರೌಂಡ್ ಶೇಪ್ನ ಕಟ್ ಮಾಡ್ಕೋಬೋದು. ಇಲ್ಲಾಂದರೆ ಚಿಕ್ಕದಾಗಿ ರೌಂಡಾಗಿ ನೀವೇ ಲಟ್ಟಿಸ್ಕೊಳ್ಳಿ. ಇಲ್ಲ ಅಂದರೂ ಪೂರಿ ಒತ್ತೋ ಮೆಷಿನಲ್ಲಿ ಕೂಡ ನೀವು ಓದ್ಕೋಬೋದು. ಸೊ ಇದಕ್ಕೆ ಸ್ಟಫಿಂಗ್ ಹಾಕಿ ನಾವು ಅದನ್ನು ಒಂದು ಶೇಪಿಗೆ ತರಬೇಕಷ್ಟೇ ಆಯಿತಾ. ಒಂದು ವೀಡಿಯೋ ನೋಡಿದೆ ಆಯಿತಾ ಇನ್ಸ್ಟಾಗ್ರಾಮಲ್ಲಿ, ಆ ಥರ ಟ್ರೈ ಮಾಡೋಣ ಅಂತ ಸರ್ಕಸ್ ಮಾಡ್ತಾಯಿದ್ದೀನಿ ಇಲ್ಲಿ. ಇದು ನಾನು ಫಸ್ಟ್ ಟೈಮ್ ಈ ಥರ ಟ್ರೈ ಮಾಡ್ತಾ ಇರೋದು. ನಂಗೆ ಒಂದೇ ಶೇಪ್ ಮೋಮೋಸ್ ಮಾಡೋಕ್ಕೆ ಬರೋದು. ಇದೇನೋ ಟ್ರೈ ಮಾಡಿದೆ, ನೋಡ್ತಾ ಇದ್ದೀರಲ್ಲ ತುಂಬ ಕಷ್ಟಪಡ್ತಾಯಿದ್ದೀನಿ. ಬಟ್ ಆ ಶೇಪ್ ಬರಲಿಲ್ಲ. ಬಟ್ ತಿನ್ನೋಕ್ಕೆ ಚೆನ್ನಾಗಿತ್ತು, ಆದರೆ ಶೇಪ್ ಇರಲಿಲ್ಲ ಅಷ್ಟೇ. ನಿಮಗೆ ಬರುತ್ತೆ ಅಂದರೆ ಟ್ರೈ ಮಾಡಿ, ಇಗ್ನೋರ್ ದಿಸ್ ಶೇಪ್. ಓಕೆ, ಸೊ ಹೇಗೆ ಮಾಡ್ಕೊಳ್ಳೋದು ಅಂತಂದರೆ, ನೀವೇನಾದ್ರು ಫಸ್ಟ್ ಟೈಮ್ ಮಾಡ್ತಿದ್ರೆ ಇದೊಂದು ಈಸಿ ಮೆಥಡು. ಸೊ ಹಿಟ್ಟಿಗೆ ಸ್ಟಫಿಂಗ್ಸ್ನ ಹಾಕ್ಕೊಂಡು ಈ ಥರ ಒಂದು ಪ್ಲೇಟನ್ನ ಉಲ್ಟಾ ಮಾಡಿ ಇಟ್ಕೊಳ್ಳಿ. ನಿಮ್ಮ ಸೀರೆ ನೆರಿಗೆ ಮಾಡ್ತೀರಲ್ವಾ, ಸೊ ಅದೇ ಥರ ನೆರಿಗೆ ಮಾಡ್ಕೊಂಡು ಬಂದರೆ ಒಂದು ಶೇಪ್ ರೆಡಿ ಆಗುತ್ತೆ. ಸೊ ಇದನ್ನು ನೆರಿಗೆ ಎಲ್ಲ ಆದಮೇಲೆ ಈ ಥರ ರೋಲ್ ಮಾಡ್ಕೊಳ್ಳಿ. ಇನ್ ಕೇಸ್ ಆಫ್ ಎಕ್ಸ್ಟ್ರಾ ಇದ್ದರೆ ನೀವು ಅದನ್ನು ತೆಗಿಬೋದು. ಇದು ಪುಟಾಣಿದು, ಸೊ ಏನೂ ಎಕ್ಸ್ಟ್ರಾ ಇರಲಿಲ್ಲ. ಅದೇ ಥರ ನಾನು ಇನ್ನೊಂದು ಸ್ವಲ್ಪ ದೊಡ್ಡದು ಮತ್ತು ಜಾಸ್ತಿ ಸ್ಟಫಿಂಗ್ಸ್ ಹಾಕಿದ್ದೀನಿ. ಸೇಮ್ ನೆರಿಗೆ ಥರನೇ ಮಾಡ್ತಾಯಿದ್ದೀನಿ. ಸೊ ಇಲ್ಲಿ ನೋಡ್ತಿದ್ದೀರಲ್ಲ, ನಾನು ಈ ಥರ ರೋಲ್ ಮಾಡಿ ಇಲ್ಲಿ ಸ್ವಲ್ಪ ನನಗೆ ಎಕ್ಸಸ್ ಬರ್ತಾಯಿದೆ ಅಲ್ವಾ, ಅದನ್ನು ನಾನು ಕಿತ್ತುಬಿಡ್ತೀನಿ ಅಷ್ಟೇ. ಸೊ ಇವಾಗ ನಮ್ಮ ಮೋಮೋಸ್ ರೆಡಿ ಆಯಿತು. ಎಷ್ಟು ಕ್ಯೂಟಾಗಿ ಇದೆ ಅಲ್ಲ ಶೇಪು. ಈ ಶೇಪ್ ನೀವು ಮಾಡ್ಕೊಳ್ಳಿ, ಈಸಿಯಾಗಿರುತ್ತೆ. ಸೊ ಅದಾದಮೇಲೆ ಒಂದು ಇಡ್ಲಿ ತಟ್ಟೆಗೆ ನೀವು ಎಣ್ಣೆನ ಹಾಕ್ಕೊಂಡು ಚೆಂದ ಎಲ್ಲರಿಗೂ ಹಾಕ್ಕೊಂಡು ಎಲ್ಲ ಕಡೆ ಮೋಮೋಸ್ ಇಟ್ಕೊಂಡು ಬರೋದು. ಸೊ ಇದಕ್ಕಿಂತ ಮುಂಚೆ ನೀವು ಇಡ್ಲಿ ರೆಡಿ ಮಾಡೋ ಥರನೇ ನಾನು ಇಡ್ಲಿ ಪಾತ್ರೆಗೆ ಸ್ವಲ್ಪ ನೀರು ಹಾಕಿ ಕುದಿಯೋಕ್ಕೆ ಬಿಟ್ಟಿದ್ದೆ. ಇವಾಗ ಅದು ಕುದ್ದಿದೆ. ಸೊ ಇಡ್ಲಿ ಪಾತ್ರೆ ಈಸ್ ರೆಡಿ ಫಾರ್ ಆರ್ ಮೋಮೋಸ್. ಸೊ ಅದರೊಳಗೆ ನಾನಿವಾಗ ಮಾಡಿಟ್ಟಿರೋ ಮೋಮೋಸ್ನ ಪ್ಲೇಟಿಗೆ ಹಾಕಿ ಇಡ್ತಾಯಿದ್ದೀನಿ. ಸೊ ಒಂದು 10 to 12 ಮಿನಿಟ್ಸ್ ಬಿಟ್ಟರೆ ಸಾಕು. ಈ ಥರ ಇರುತ್ತೆ. ಅಂಗಡೀಲಿ ಸಿಗೋ ಥರನೇ ಸಖತ್ತಾಗಿ ಕಾಣಿಸಲ್ಲ, ಆದರೆ ನಿಜವಾಗ್ಲೂ ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಯಾಕಂದರೆ ನಾನು ಜಾಸ್ತಿ ಒಳಗಡೆ ಸ್ಟಫಿಂಗ್ಸ್ ಹಾಕಿದ್ದೀನಿ, ಸೊ ಅದು ತುಂಬ ಬೆಳ್ಳಗೆ ಕಾಣಿಸ್ತಾ ಇಲ್ಲ. ಸೊ ನೋಡ್ತಾ ಇದ್ದೀರಲ್ಲ, ನಾವು ಆವಾಗಲೇ ಮಾಡ್ಕೊಂಡಿದ್ದ ಚಟ್ನಿ ಜೊತೆಗೆ ನಮ್ಮ ವೆಜ್ ಮೋಮೋಸ್ ತುಂಬ ಚೆನ್ನಾಗಿತ್ತು. ಇವಾಗ ಮತ್ತೆ ತಿನ್ಬೇಕನ್ನಿಸ್ತಾ ಇದೆ ನನಗೆ. ಈ ರೆಸಿಪಿನ ಮಿಸ್ ಮಾಡದೆ ಟ್ರೈ ಮಾಡಿ. ಆ್ಯಂಡ್ ಚಟ್ನಿ ಮಾತ್ರ ಮರಿಲೇಬೇಡಿ. ದಿಸ್ ಇಸ್ ಒನ್ ಆಫ್ ದ ಬೆಸ್ಟೆಸ್ಟ್ ಚಟ್ನಿ ಯು ವಿಲ್ ಎವರ್ ಗೆಟ್ ಇನ್ ದ ಇಂಟರ್ನೆಟ್. ಸೊ ಟ್ರೈ ಮಾಡಿ, ಹೇಗಾಯಿತು ಅಂತ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್, ಸಬ್ಸ್ಕ್ರೈಬ್. ಟೇಕ್ ಕೇರ್, ಬಾಯ್. ಸೈನಿಂಗ್ ಆಫ್. ನಾನು ನಿಮ್ಮ ಲಾವಣ್ಯ.